ಹಲೋ ಫ್ರೆಂಡ್, ವೆಲ್ಕಮ್ ಟು ಅವರ್ ಚಾನಲ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತಿನ ದಿನ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ಸ್ಟಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಬಾಡಿ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಅದರ ಇಂಟರ್ಪ್ರಿಟೇಷನ್ ಯಾವ ಥರ ಮಾಡೋದು, ಅದನ್ನು ಚಾರ್ಟ್ನಲ್ಲಿ ಯಾವ ಪೊಸಿಷನಲ್ಲಿ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಈ ಕ್ಯಾಂಡಲ್ಸ್ಟಿಕ್ನ ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಈ ಕ್ಯಾಂಡಲ್ಸ್ಟಿಕ್ನಿಂದ ನಮ್ಮ ಟ್ರೇಡ್ನ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕ್ಲಿಯರ್ ಆಗುತ್ತೆ, ಹಾಗೂ ನಮ್ಮ ಅಕ್ಯುರಸಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸ್ಪಿನ್ನಿಂಗ್ ಟಾಪ್ ನೋಡೋದಕ್ಕೆ ಬುಗುರಿ ಥರ ಕಾಣುತ್ತೆ. ಇದರ ಬಾಡಿ ಸಣ್ಣದಾಗಿರುತ್ತೆ, ಶ್ಯಾಡೋ ದೊಡ್ಡದಾಗಿರುತ್ತೆ. ಇದರ ಕಲರ್ ಇಂಪಾರ್ಟೆಂಟ್ ಆಗೋದಿಲ್ಲ. ರೆಡ್ ಆದರೂ ಆಗಿರ್ಬೋದು ಅಥವಾ ಗ್ರೀನ್ ಕಲರ್ ಆದರೂ ಆಗಿರ್ಬೋದು, ಬೇರಿಶ್ ಕ್ಯಾಂಡಲ್ ಆದರೂ ಆಗಿರ್ಬೋದು ಅಥವಾ ಬುಲಿಶ್ ಕ್ಯಾಂಡಲ್ ಆದರೂ ಆಗಿರ್ಬೋದು. ಆದರೆ ಇದರ ಬಾಡಿ ಚಿಕ್ಕದಾಗಿರಬೇಕು. ಇದರ ಓಪನ್ ಮತ್ತು ಕ್ಲೋಸ್ ಬಹಳ ಹತ್ತಿರ ಇರುತ್ತೆ, ಹಾಗಾಗಿ ಬಾಡಿ ಚಿಕ್ಕದಾಗಿರುತ್ತೆ. ಇದರ ಶ್ಯಾಡೋ ದೊಡ್ಡದಾಗಿರುತ್ತೆ. ಇದರ ಮೀನಿಂಗ್ ಇಷ್ಟೇ, ಇಂಡಿಸಿಷನ್, 50-50. ಈ ಸೆಷನ್ನಲ್ಲಿ ಬಯರ್ಸು ಡಾಮಿನೇಟ್ ಆಗಿಲ್ಲ, ಸೇಲರ್ಸು ಡಾಮಿನೇಟ್ ಆಗಿಲ್ಲ. ಇಬ್ಬರು ವೆಯ್ಟ್ ಆ್ಯಂಡ್ ವಾಚ್ನಲ್ಲಿ ಇದ್ದಾರೆ. ಇದರ ಇಂಪಾರ್ಟೆಂಟ್ ಆಗಿ ಬಾಡಿ ಚಿಕ್ಕದಾಗಿರಬೇಕು. ಶ್ಯಾಡೋ ಎಷ್ಟಾದರೂ ಉದ್ದ ಇರಬಹುದು, ಅದರ ಬಾಡಿ ದೊಡ್ಡದಾಗಿದ್ದರೆ ಅದನ್ನು ಸ್ಪಿನ್ನಿಂಗ್ ಟಾಪ್ ಅಂತ ಕರೆಯೋದಿಲ್ಲ. ಕಲರ್ ಯಾವುದಾದ್ರೂ ನಡೆಯುತ್ತೆ. ಇದರ ಇಂಟರ್ಪ್ರಿಟೇಷನ್ ಇಷ್ಟೇ, ರಿವರ್ಸಲ್ ಅಂದರೆ 4-5 ಕ್ಯಾಂಡಲ್ಗಳಲ್ಲಿ ಬಯರ್ಸ್ ಡಾಮಿನೇಷನ್ ಇರುತ್ತೆ. ಆಗ ಸಡನ್ನಾಗಿ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಬರುತ್ತೆ, ಆಗ ಟ್ರೆಂಡ್ ರಿವರ್ಸ್ ಆಗುತ್ತೆ. ಅದೇ ಥರ ಸೇಲ್ ಸೈಡ್ಗೂ ಕೂಡ ಅಪ್ಲೈ ಆಗುತ್ತೆ, ವೈಸ್ ವರ್ಸ. ನಾವು ಮುಖ್ಯವಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರುವುದು, ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ಸ್ಟಿಕ್ ಫಾರ್ಮೇಷನ್ ಆಯಿತು ಅಂದರೆ ರಿವರ್ಸ್ ಟ್ರೆಂಡ್ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಕ್ಲಿಯರ್ ಕಟ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಇರಬೇಕು, ಆಗ ಮಾತ್ರ ಸ್ಪಿನ್ನಿಂಗ್ ಟಾಪ್ ಕನ್ಸಿಡರ್ ಮಾಡಬಹುದು. ಕ್ಲಿಯರ್ ಕಟ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಇಲ್ಲದೆ ಇರುವಾಗ ಸ್ಪಿನ್ನಿಂಗ್ ಟಾಪ್ ಬಂದರೆ ಅದಕ್ಕೆ ಇಂಪಾರ್ಟೆಂಟ್ ಇರೋದಿಲ್ಲ. ಈಗ ನಾವು ಚಾರ್ಟ್ನಲ್ಲಿ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ಸ್ಟಿಕ್ನ ಫೈಂಡ್ ಔಟ್ ಮಾಡೋಣ. ಹಾಗೆ ನಮ್ಮ ಐ ಬಾಲನ್ನು ಕೂಡ ಈ ಕ್ಯಾಂಡಲ್ಸ್ಟಿಕ್ನ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಟ್ರೈನ್ ಮಾಡಬೇಕು. ಆಗ ಮಾತ್ರನೇ ನಮಗೆ ಇದು ಈಸಿ ಆಗುತ್ತೆ. ಇಲ್ಲಿದೆ ನೋಡಿ, ಇದು ಒಂದು ಸ್ಪಿನ್ನಿಂಗ್ ಟಾಪ್, ಇದು ಇನ್ನೊಂದು ಸ್ಪಿನ್ನಿಂಗ್ ಟಾಪ್. ಇದರ ಇಂಟರ್ಪ್ರಿಟೇಷನ್ ಇಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗಬಹುದು. ಮಾರ್ಕೆಟಲ್ಲಿ ಇಂಡಿಸಿಷನ್ ಇದೆ, ಅಂದರೆ ಬಯರ್ಸ್ ಆ್ಯಂಡ್ ಸೇಲರ್ಸಲ್ಲಿ ಯಾರೂ ಕೂಡ ಆಪ್ಟಿಮಿಸ್ಟಿಕ್ ಆಗಿಲ್ಲ. ಇಬ್ಬರೂ ಕೂಡ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಇದ್ದಾರೆ. ಅಂದರೆ ನೆಕ್ಸ್ಟ್ ಸೆಷನಲ್ಲಿ ಯಾರು ಡಾಮಿನೇಟ್ ಆಗ್ತಾರೆ ಅನ್ನೋದ್ರ ಮೇಲೆ ಟ್ರೆಂಡ್ ಡಿಸೈಡ್ ಆಗುತ್ತೆ. ಈ ಸ್ಪಿನ್ನಿಂಗ್ ಟಾಪ್ ಬರೋದಕ್ಕಿಂತ ಮುಂಚೆ ನಿಯರ್ಲಿ 20 ಸೆಷನ್ನಲ್ಲಿ ಬಯರ್ಸ್ ಡಾಮಿನೇಟ್ ಆಗಿದ್ದರು. ಈ ಒಂದು ಅಪ್ ಟ್ರೆಂಡ್ ಏನಿತ್ತು ಅದು ಇಲ್ಲಿಗೆ ಎಂಡ್ ಆಗಬಹುದು. ಪ್ರೀವಿಯಸ್ 20 ಸೆಷನಲ್ಲಿ ಬಯರ್ಸ್ ಏನು ಅಗ್ರೆಸಿವ್ನೆಸ್ ತೋರಿಸಿದ್ರು ಆ ಅಗ್ರೆಸಿವ್ನೆಸ್ ಈ ಸೆಷನಲ್ಲಿ ಕಾಣಿಸ್ತಾ ಇಲ್ಲ. ಇದಕ್ಕಿಂತ ಜಾಸ್ತಿ ಪ್ರೈಸ್ಗೆ ಬೈ ಮಾಡೋದಕ್ಕೆ ಬಯರ್ಸಲ್ಲಿ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗಿದೆ ಅಂತ ಇಂಟರ್ಪ್ರಿಟೇಷನ್ ಮಾಡಬಹುದು. ಅಂದರೆ ಫೈನಲ್ ಇಂಟರ್ಪ್ರಿಟೇಷನ್, ಬಯರ್ಸ್ ಆ್ಯಂಡ್ ಸೇಲರ್ಸ್ ಇಬ್ಬರೂ ಕೂಡ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಇದ್ದಾರೆ. ಸ್ಪಿನ್ನಿಂಗ್ ಟಾಪ್ ಬಂದ ಮೇಲೆ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬಿದ್ದಿದೆ ನೋಡಿ. ಸ್ಪಿನ್ನಿಂಗ್ ಟಾಪ್ನ ನಾವು ಯಾವಾಗಲೂ ಚಾರ್ಟ್ನ ಒಂದು ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಬಂದರೆ ಅಂಥ ಸ್ಪಿನ್ನಿಂಗ್ ಟಾಪ್ಗೆ ವೆಯ್ಟೇಜು ಜಾಸ್ತಿ ಇರುತ್ತೆ. ಪರ್ಟಿಕ್ಯುಲರ್ ಪೊಸಿಷನ್ ಅಂದರೆ ಅದು ಒಂದು ಸಪೋರ್ಟ್ ಲೆವೆಲ್ ಆಗಿರಬೇಕು ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿರಬೇಕು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳಲ್ಲಿ ಸ್ಪಿನ್ನಿಂಗ್ ಟಾಪ್ ಬಂದರೆ ಅದಕ್ಕೆ ವೆಯ್ಟೇಜು ಜಾಸ್ತಿ ಇರುತ್ತೆ. ಬೇರೆ ಕಡೆ ಸ್ಪಿನ್ನಿಂಗ್ ಟಾಪ್ ಬಂತು ಅಂದರೆ ಅದಕ್ಕೆ ಅಂಥ ವೆಯ್ಟೇಜ್ ಇರೋದಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಇದು ಕೂಡ ಒಂದು ಸ್ಪಿನ್ನಿಂಗ್ ಟಾಪೇ, ಆದರೆ ಇದು ಬಂದಿರೋಂಥ ಪೊಸಿಷನಲ್ಲಿ ಯಾವುದೇ ರೀತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಇಲ್ಲಿದೆ ನೋಡಿ, ಇದು ಡೌನ್ ಟ್ರೆಂಡಲ್ಲಿ ಬಂದಿರೋ ಅಂಥ ಸ್ಪಿನ್ನಿಂಗ್ ಟಾಪ್. ಇದನ್ನು ಕ್ಲಾಸಿಕಲ್ ಸ್ಪಿನ್ನಿಂಗ್ ಟಾಪ್ ಅಂತ ಹೇಳಿ ಕರಿತೀವಿ. ಇದರ ಬಾಡಿ ಚಿಕ್ಕದಾಗಿದೆ, ಶ್ಯಾಡೋ ಬಹಳ ಉದ್ದ ಇದೆ. ಇದೇ ಪ್ರೀವಿಯಸ್ನ 8 ಸೆಷನಲ್ಲಿ ಮಾರ್ಕೆಟ್ ಬೀಳ್ತಾ ಇತ್ತು, ಅಂದರೆ ಸೇಲರ್ಸ್ ಡಾಮಿನೇಟ್ ಆಗಿದ್ದರು. ಸಡನ್ನಾಗಿ ಸ್ಪಿನ್ನಿಂಗ್ ಟಾಪ್ ಬಂತು, ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಯಿತು. ನಾವು ತಿಳ್ಕೊಬೇಕಾಗಿರೋದು, ಯಾವಾಗ ಸ್ಪಿನ್ನಿಂಗ್ ಟಾಪ್ ಬರುತ್ತೆ ಆಗ ಮಾರ್ಕೆಟಲ್ಲಿ ರಿವರ್ಸ್ ಟ್ರೆಂಡ್ ಆಗುತ್ತೆ. ಅದು ಯಾವಾಗಲೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳ ಹತ್ತಿರ ಬರಬೇಕು. ಅಂಥ ಸ್ಪಿನ್ನಿಂಗ್ ಟಾಪ್ಗೆ ಮಾತ್ರ ಇಂಪಾರ್ಟೆನ್ಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು, ಸ್ಪಿನ್ನಿಂಗ್ ಟಾಪ್ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ಕ್ಲಿಯರ್ ಕಟ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಇರಬೇಕು. ಅಂದರೆ ಕ್ಲಿಯರ್ ಕಟ್ ಆದಂತಹ ಸ್ವಿಂಗ್ ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇದು ನನ್ನ ಒಪಿನಿಯನ್, ಇದನ್ನು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು. ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ಸ್ಟಿಕ್ ಸ್ವಲ್ಪ ಲಾರ್ಜರ್ ಟೈಮ್ ಫ್ರೇಮ್ನಲ್ಲಿ ಅಬ್ಸರ್ವ್ ಮಾಡಿ, ಆಗ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಈ ಸ್ಪಿನ್ನಿಂಗ್ ಟಾಪ್ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ನಿಯರ್ಲಿ 8 ಸೆಷನ್ನಲ್ಲಿ ಸೇಲರ್ಸ್ ಡಾಮಿನೇಟ್ ಆಗಿದ್ದರು. ಪ್ರೈಸ್ನ ಡೌನ್ ಸೈಡ್ಗೆ ಮೂವ್ ಮಾಡ್ತಾ ಇದ್ರು. ಸಡನ್ನಾಗಿ ಸ್ಪಿನ್ನಿಂಗ್ ಟಾಪ್ ಕ್ರಿಯೇಟ್ ಆಯಿತು. ಈ ಸ್ಪಿನ್ನಿಂಗ್ ಟಾಪ್ನ ಇಂಟರ್ಪ್ರಿಟೇಷನ್ ಏನಪ್ಪ ಅಂದರೆ, ಬಯರ್ಸ್ ಮತ್ತು ಸೇಲರ್ಸ್ ಮಧ್ಯೆ ಘೋರವಾದ ದ್ವಂದ್ವ ಯುದ್ಧ ನಡೀತಾ ಇದೆ. ಅಂದರೆ ಸೇಲರ್ಸ್
ಪ್ರೈಸ್ನ ಡೌನ್ ಸೈಡ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಬೈಯರ್ಸ್ ಪ್ರೈಸ್ನ ಡೌನ್ ಸೈಡ್ ಮೂವ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇದು ಒಂದು ಇಂಟರ್ಪ್ರಿಟೇಷನ್. ಇನ್ನೊಂದು ಇಂಟರ್ಪ್ರಿಟೇಷನ್, ಸೇಲರ್ಸ್ ಈ ಸ್ಟಾಕ್ ಪ್ರೈಸ್ನ ಇನ್ನೂ ಕೆಳಗಡೆ ತಗೊಂಡು ಹೋಗೋದಕ್ಕೆ ರೆಡಿ ಇಲ್ಲ. ಅದೇ ಥರ ಬೈಯರ್ಸ್ ಇಲ್ಲಿಂದ ಎಂಟ್ರಿ ಆಗಿ ಪ್ರೈಸ್ನ ಅಪ್ಸೈಡ್ ಮೂವ್ ಮಾಡೋದಕ್ಕೂ ರೆಡಿ ಇಲ್ಲ. ಇಬ್ಬರೂ ಕೂಡ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಇದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಪೊಸಿಷನಲ್ಲಿ ಸೇಲರ್ಸ್ ವೀಕ್ ಆಗಿದ್ದಾರೆ, ಬೈಯರ್ಸ್ ಇಲ್ಲಿಂದ ಸ್ಟ್ರಾಂಗ್ ಆಗಬಹುದು. ಈ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆಯಿತು ಅಂದರೆ 99% ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಅಂದರೆ ಡೌನ್ ಟ್ರೆಂಡ್ ಎಂಡ್ ಆಗಿ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗಿದೆ. ಇದು ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ನಿಯರ್ಲಿ 7ರಿಂದ 8 ಸೆಷನಲ್ಲಿ ಬೈಯರ್ಸ್ ಡಾಮಿನೇಟ್ ಆಗಿದ್ದರು. ಕ್ಲಿಯರ್ ಕಟ್ ಅಪ್ ಟ್ರೆಂಡ್ ಇತ್ತು. ಸಡನ್ ಆಗಿ ಸ್ಪಿನ್ನಿಂಗ್ ಟಾಪ್ ಕ್ರಿಯೇಟ್ ಆಯಿತು. ಅದು ಕೂಡ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇ. ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು. ಇದೇ ಥರ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಲೆವೆಲ್ಗಳ ಹತ್ರ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ನ ಐಡೆಂಟಿಫಿಕೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಐಬಾಲ್ನ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ನ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಟ್ರೈನ್ ಅಪ್ ಮಾಡಿ. ಲೈವ್ ಟ್ರೇಡಿಂಗ್ ಸೆಷನಲ್ಲಿ ಇದನ್ನು ಯೂಸ್ ಮಾಡಿ. ಆಗ ನಿಮ್ಮ ಟ್ರೇಡಿಂಗ್ ಅಕ್ಯುರಸಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಗಳನ್ನ ತೋರಿಸಿದ್ದೀನಿ. ಅದರಲ್ಲಿ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಫಾರ್ಮೇಷನ್ ಆಗಿದೆ. ಈ ಎಕ್ಸಾಂಪಲಲ್ಲಿ 2 ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಗಳು ಫಾರ್ಮೇಷನ್ ಆಗಿದ್ದಾವೆ. ಈ ಒಂದು ಎಕ್ಸಾಂಪಲಲ್ಲಿ ಒಂದು ಕ್ಲಾಸಿಕಲ್ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಫಾರ್ಮೇಷನ್ ಆಗಿದೆ. ಸ್ಪಿನ್ನಿಂಗ್ ಟಾಪ್ ಫಾರ್ಮೇಷನ್ ಆದಮೇಲೆ ಮಾರ್ಕೆಟು ಡೌನ್ ಸೈಡ್ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿದೆ. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನಿನ ಇಂಪಾರ್ಟೆಂಟ್ ಪಾಯಿಂಟ್ನ ನಾವು ಸಮ್ಮರಿ ಮಾಡೋದಾದರೆ, ಬಾಡಿ ಚಿಕ್ಕದಾಗಿರಬೇಕು, ಶ್ಯಾಡೋ ದೊಡ್ಡದಾಗಿರಬೇಕು. ಈ ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬರಬೇಕು. ಸ್ಪಿನ್ನಿಂಗ್ ಟಾಪ್ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಕಟ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಇರಬೇಕು. ಕ್ಯಾಂಡಲ್ ಸ್ಟಿಕ್ನ ಇಂಟರ್ಪ್ರಿಟೇಷನ್, ಬೈಯರ್ ಆ್ಯಂಡ್ ಸೇಲರ್ಸ್ ಇಬ್ಬರು ವೇಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲಿ ಇರ್ತಾರೆ. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನ ಇಂಟರ್ಪ್ರಿಟೇಷನ್ ಮಾಡೋಣ. ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನ ಕಾಮೆಂಟ್ರಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಮಾಡೋವಂಥ ಸಬ್ಸ್ಕ್ರಿಪ್ಷನ್ ಏನಿದೆ ಅದು ನಮ್ಮ ಮುಂದಿನ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್.